ಅದು ನಮ್ಮ ಮದುವೆ ಹೀಗೆಲ್ಲ ಆಗೋಯ್ತು ಅನ್ನೋ ಕೋಪ ಅಮ್ಮನಿಗೆ ಇದ್ದೇ ಇರುತ್ತೆ. ಅಮ್ಮನಿಗೆ ಕೋಪ ಬಂದರೆ ಏನು ರಾಧ ಅಂತ ಆಗತ್ತೆ ನಮ್ಮೆಲ್ರಿಗೂ ಗೊತ್ತು. ಹೀಗಿರುವಾಗ ನಿಮ್ಮನೆ ಮಗಳು ನಮ್ಮನೇಲಿ ಹೇಗಿರ್ತಾಳೆ ಅನ್ನೋ ಭಯ ನಿಮ್ಮೆಲ್ರಿಗೂ ಇದ್ದೇ ಇರುತ್ತೆ. ಆದರೆ ಭಯ ಬೇಡ. ವರಲಕ್ಷ್ಮಿ ಜೊತೆ ಇರೋದು ಈ ವರ್ಧ. ನಾನು ಅವಳನ್ನ ಪ್ರೀತಿಸಿದ್ದೀನಿ. ಇವಾಗ ಅವಳು ನನ್ನ ಹೆಂಡತಿ. ನನ್ನ ಹೆಂಡತಿಗೊಂದು ಚಿಕ್ಕ ನೋವಾದರೂ ಅದನ್ನು ನಾನು ಸಹಿಸಲ್ಲ. ಅವಳಿಗೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ. ನೀವ್ಯಾರು ಯೋಚನೆ ಮಾಡಬೇಡಿ. ಅವಳು ಇಲ್ಲಿ ತುಂಬ ಚೆನ್ನಾಗಿರ್ತಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹಾಗಂತ ನಾನು ನಿಮಗೆ ಮಾತು ಕೊಡ್ತೀನಿ. ಅಬ್ಬಾ, ಈಗ ಸಮಾಧಾನ ಆಯ್ತು. ಹೆಂಡತಿ ತಾಯಿ ಇಬ್ಬರನ್ನೂ ಸಂಭಾಳಿಸೋದು ದೊಡ್ಡ ಜವಾಬ್ದಾರಿ. ಅವರಿಬ್ಬರು ಮನಸ್ಸಿಗೂ ನೋವು ಆಗದೆ ಇರೋ ಹಾಗೆ ಸಮಯ ಸಂದರ್ಭನ ನೀವು ನಿಭಾಯಿಸ್ತಿರೋ ಅನ್ನೋ ನಂಬಿಕೆ ನನಗಿದೆ. ನಿಜವಾಗ್ಲು ನಿಮ್ಮಂತ ಒಳ್ಳೆ ಗುಣ ಇರೋ ಗಂಡನ್ ಪಡ್ತಿರೋ ನನ್ನ ಮಗಳೇ ಪುಣ್ಯವಂತೆ. ಈ ಮನೇಲಿ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ನಮ್ಮ ಮಗಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಹೇಳಿ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ವರ್ಧ. 100 ವರ್ಷ ನಗ್ನಗ್ತಾ ಸುಖವಾಗಿರಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮಿಂದನೇ. ನಿಮಗೆ ನಾನು ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಅಲಾಟ್. ಸರಿ, ನಾವೇನು ಹೊರಡ್ತೀವಿ. ಏನಮ್ಮ ಕ್ಷಮೆ ಕೇಳ್ಬಿಟ್ರೆ ಹೋಗಿರೋ ಮಾನ, ಆಗಿರೋ ಅವಮಾನ ಇದೆಲ್ಲ ಮತ್ತೆ ವಾಪಸ್ ಬರ್ತೀನಮ್ಮ. ಧಾಮ್ ಧೂಮ್ ಅಂತೇಳಿ ಮದುವೆ ಆಗಬೇಕಾಗಿತ್ತು. ಆದ್ರೆ ನೀನು ತಂದೆ ತಾಯಿಯ ಕಣ್ಣು ತಪ್ಪಿಸಿ ಆ ಹುಡುಗಿನ ಮದುವೆ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದೀಯಲ್ಲ. ಎಲ್ಲರೂ ನೀನೇ ಮಾಡೋದಾದ್ರೆ ಈ ಮನೆಯಲ್ಲಿ ಹಿರಿಯರು ಅಂತ ಯಾಕಿರ್ಬೇಕು ನಾವು? ನೋಡು, ನೀನು ಬಂದ ಮೇಲೆ ಮೊದಲಿಗೆ ಆ ಹುಡುಗಿ ನಿಶ್ಚಿತಾರ್ಥ ನಿಂತೋಯ್ತು, ಆಮೇಲೆ ಮದುವೆ ನಿಂತೋಯ್ತು. ನಿನ್ನಿಂದಾಗಿ ಈ ಮನೆ ನೆಮ್ಮದಿ, ಶಾಂತಿ, ಸಂತೋಷ, ಸಮಾಧಾನ ಎಲ್ಲ ಹೊರಟೋಯ್ತು. ಇಲ್ಲೋಡು ಪಾಪ, ಯಾವಾಗ್ಲೂ ನಗನಗ್ತಾ ಓಡಾಡ್ತಿದ್ದ ನಮ್ಮ ಕಾರ್ತಿಕೇಯ ಇವಾಗ ಮಂಕಾಗಿ ಕಂಬ ಹಿಡ್ಕೊಂಡು ನಿಂತ್ಬಿಟ್ಟಿದ್ದೀನಿ. ಈಗ ನೋಡು, ನಮ್ಮ ಧನಲಕ್ಷ್ಮಿ, ನಮ್ಮ ವಿಶಾಲವಾದ ಅಕ್ಷಿ ಕೊರಗಿ 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 ಒಂದ್ ಕಿಂಚು ಸಣ್ಣ ಆಗ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಿನ್ನನ್ನ ಕ್ಷಮಿಸ್ಬೇಕಾ? ಕ್ಷಮಿಸಲ್ಲ, ಕ್ಷಮಿಸಲ್ಲ, ಕ್ಷಮಿಸಲ್ಲ. ಹೇಳು ವಿಶಾಲು, ಕ್ಷಮಿಸ್ತೀಯಾ? ವಿಶಾಲ್, ಅಪ್ಪ, ನನಗೆ ಟೈಮ್ ಆಯಿತು. ಯಜಮಾನ್ರಿಗೆ ಯಾವುದೋ ಒಂದು ಫೈಲ್ ಕೊಡ್ಬೇಕು ಅರ್ಜೆಂಟಾಗಿ. ಬರ್ತೀನಿ. ಆಯ್ತಪ್ಪ. ಶ್ರಾವಣೆ ಮೋರೆ, ಈ ಮನೆಯವ್ರಿಗೆ ನಿಮ್ಮ ಮನಸ್ಸಾಗ್ಲಿ, ನೀವು ಮಾಡಿರೋ ಕೆಲಸದ ಬೆಲೆ ಆಗಲಿ ಏನೂ ಗೊತ್ತಿಲ್ಲ. ಇಂಥವ್ರ ಹತ್ರ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಕ್ಷಮೆ ಕೇಳೋಂಥ ತಪ್ಪು ನೀವೇನೂ ಮಾಡಿಲ್ಲ.
ನೊಂದ್ಕೊಳ್ಳೋದ ಮಾವ ಸಾಧ್ಯನೇ ಇಲ್ಲ. ಈ ಮನೇಲಿ ಏನೇ ನಡೆದ್ರು ನೊಂದ್ಕೋಬಾರ್ದು, ಎದುರಿಸಿ ನಿಲ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡ್ಬಿಟ್ಟೆ. ನನಗೆ ಜೊತೆಲಿ ಇರೋರು ಯಾರು, ಜೊತೆಗೆ ಬರೋರು ಯಾರು, ಸುಖ ಇದ್ದಾಗ ಹೊಗಳೋರು ಯಾರು, ಕಷ್ಟ ಬಂದಾಗ ತೆಗ್ಳೋರು ಯಾರು, ನಗೋವಾಗ ನೆಂಟ್ರು ಯಾರು, ಅಳೋವಾಗ ಶತ್ರುಗಳು ಯಾರು ಅಂತ ಚೆನ್ನಾಗಿ ಗೊತ್ತಿದೆ ಮಾವ. ಕಾಂತಮ್ಮ ಅವರೇ, ನಿಮಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ಗೊತ್ತು. ನಾನು ಈ ಮನೇಲಿ ಮಾಡಿರೋ ಕೆಲಸ ಬರೀ ಮುನ್ನೋಡಿ ಅಷ್ಟೇ. ನಾನು ಮಾಡಬೇಕಾಗಿರೋ ಕೆಲಸ ಇನ್ನು ಬೇಕಾದಷ್ಟಿದೆ ಮಾವ. ಮೊದಲು ನಾವು ಈ ಮನೇಲಿರೋ ಕಸ ಗುಡಿಸಿ ಆಚೆ ಹಾಕಬೇಕು, ಈ ಮನೇನ ಕ್ಲೀನ್ ಮಾಡಬೇಕು. ಮಾವ, ಅಲ್ಲೋಡಿ ಅಲ್ಲೋಡಿ, ಆ ಮೂಲೆಯಲ್ಲಿ 2 ಜೇಡ ಬಲೆ ಕಟ್ ಕೂತಿದ್ದಾವೆ. ಜೇಡದ ಬಲೆ ಕಡೆಗೆ ಪೊರ್ಕೆಗೆ ಸಿಕ್ಕಾಕೊಳ್ಳುತ್ತೆ ಹೊರತು ನಾವು ಅದಕ್ಕೆ ಸಿಕ್ಕಾಕೋತೀವ ಮಾವ? ಇಲ್ಲ ಶ್ರಾವಣಿ ಅಮ್ಮೋರೆ, ಮವ, ಮೇಡಮ್ ಅವರು ಜೇಡ ಅಂತ ಹೇಳಿದ್ದು ನಮ್ಮಿಬ್ರನ್ನ. ಅದೇನೋ ಗೊತ್ತಿಲ್ಲ, ಆದ್ರೆ ಒಂದಂತೂ ನಿಜ ಅಳಿಂದ್ರೆ, ಅವರು ನಂದಿನಿ ಅಮ್ಮೋರ ಮಗಳು. ಛಲದಲ್ಲಿ ಆಟದಲ್ಲಿ ತಾಯಿಗೆ ತಕ್ಕ ಮಗಳು. ಹಾಗಿರುವಾಗ ಈ ಮನೇಲಿ ಬಲೆ ಎನೆಯವರು ಬಲಿಯಾಗದಂತೂ ಗ್ಯಾರಂಟಿ. ಯೋಚನೆ ಮಾಡಿ,